ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಮಂಡೇ ಆಗಿದ್ದರಿಂದ ನಾವು ಸ್ವಲ್ಪ ಬ್ಯಾಂಕ್ ಹೋಗ್ಬೇಕಿತ್ತು. ಬಟ್ ಬ್ಯಾಂಕಲ್ಲಿ ಮಾತ್ರ ತುಂಬ ರಶ್ಶು. ಜಸ್ವಿಗೆ ಇರೋಕ್ಕೆ ಆಗ್ತಾ ಇರಲಿಲ್ಲ. ಈಗ ಬ್ಯಾಂಕಿಂದ ಹೊರಗಡೆ ಬರ್ತಾ ಇದ್ದೀವಿ. ತುಂಬ ರಶ್ ಇತ್ತು, ಆದ ಕಾರಣ ಇವಾಗ ಬರ್ತಾ ಇದ್ದೀವಿ. ಜಸ್ವಿ ನಡೀರಿ ಹೋಗೋಣ, ಹೊರಗಡೆ ಹೋಗೋಣ ನಡೀರಿ ಅಂತ ಹಠ ಮಾಡಿ ಕರ್ಕೊಂಬಂದ್ಲು. ಅವಳು ಸಮಾಧಾನಕ್ಕೋಸ್ಕರ ಒಂದು ಬಬಲ್ ಕೊಡಿಸಿ ನಾವು ಅವಳನ್ನ ಅಲ್ಲಿಂದ ಕರ್ಕೊಂಡು ಬಂದ್ವಿ. ನನ್ನ ಫೋನ್ನ ಜಸ್ವಿ ಬೀಳಿಸಿ ಅದು ಹೊಡೆದಾಕಿದ್ಲು. ಸೊ ಇಲ್ಲಿ ರೆಡಿ ಮಾಡಿಸೋಣ ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ KR ನಗರಲ್ಲಿ. ಇದು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಫೋನ್ ರೆಡಿ ಮಾಡಾದಮೇಲೆ ನಾವು ಇಲ್ಲಿ ರೇಡಿಯೋ ಮೈದಾನಕ್ಕೆ ಬಂದ್ವಿ. ಇದು ಸೆಂಟರ್ ಆಫ್ ದ ಸಿಟಿ ಮಧ್ಯ ಇದೆ. ಇಲ್ಲಿ ಯಾವುದೇ ಫಂಕ್ಷನ್ ಆದರೂ ಇಲ್ಲೇ ನಡೆಯೋದು. ಸೊ ಇಲ್ಲಿ ಚಾಟ್ಸ್ ಎಲ್ಲ ಅವೈಲೇಬಲ್ ಇದೆ ಅಂತ ಯೂಶ್ವಲಿ ನಾವು ಇಲ್ಲೇ ಪಾನಿಪುರಿ ಮಸಾಲೆ ಎಲ್ಲ ತಿನ್ನೋದು. ಸೊ ಅಲ್ಲಿಗೆ ತಿನ್ನಲಿಕ್ಕೆ ಅಂತಲೇ ಬಂದ್ವಿ. ಜಸ್ವಿ ಅಂತೂ ಇತ್ತೀಚೆಗೆ ಪಾನಿಪುರಿ ಮಸಾಲೆ ಅಂತ ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಎಲ್ಲ ಮುಗೀತು ಕೆಲಸಗಳು. ನಾವು ಜಸ್ವಿನ ಅಮ್ಮನ ಮನೆಯೇ ಬಿಟ್ಟು ನಾನು ಸುದಿ ಇಬ್ಬರೇ ಊರಿಗೆ ಹೊರಟ್ವಿ. ಅದು ನೈಟ್ ಆಗಿದ್ದರೂ ಪರವಾಗಿಲ್ಲ ಅಂತ ನಾವು ಹೊರಟ್ಬಿಡ್ತೀವಿ. ಸೊ ನನಗೆ ನೈಟ್ ಜರ್ನಿ ಕಂಡ್ರೆ ತುಂಬ ಇಷ್ಟ. ಬಿಕಾಸ್ ಲೈಟ್ಸ್ ಎಲ್ಲ ಆನ್ ಮಾಡಿರ್ತಾರೆ ಅಲ್ವಾ. ಸೊ ಆ ವ್ಯೂ ಮಾತ್ರ ನೋಡಲಿಕ್ಕೆ ಸೂಪರಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಜಾಸ್ತಿ ನೈಟ್ ಜರ್ನಿನೇ ಪ್ರಿಫರ್ ಮಾಡ್ಕೊತೀವಿ. ಸೊ ನಾನಿದು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೈಟು ಲೇಟಾಗಿತ್ತು ಮನೆಗೆ ಹೋಗೋದು ಅಂದ್ಬಿಟ್ಟು, ಹಾಗೆ ನಾನು ಮಲ್ಕೊಂಬಿಟ್ಟಿದ್ದೆ. ಸೊ ಬೆಳಗ್ಗೆ ತಿಂಡಿ ಮಾಡಬೇಕಿತ್ತು, ಆವಾಗಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ರವೆ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಸ್ವಲ್ಪ ಹೆಚ್ಚಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1.5 ಬೌಲಷ್ಟು ನಾನು ರವೆ ತೊಗೊಂಡಿದ್ದೀನಿ. ಸೊ ಆ ರವೆಗೆ ನಿಮಗೆ ಎಷ್ಟು ನೀರು ಬೇಕು ಅಥವಾ ನಿಮಗೆ ಗಟ್ಟಿಗೆ ಬೇಕೋ ಅಥವಾ ತೆಳ್ಳಾಗಿ ಬೇಕು ಅಂತ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಮತ್ತು ರವೆ ರೊಟ್ಟಿ ಟೇಸ್ಟ್ ಜಾಸ್ತಿ ಆಗೋಕ್ಕೆ ನಾವಿಲ್ಲಿ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಬೇಕಾಗುತ್ತೆ. ಬರೀ ಜೀರಿಗೆ ಮತ್ತು ರವೆ ಮತ್ತು ನೀರು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ರೊಟ್ಟಿ ಹಾಕಿದ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಬೇಕಾದರೆ ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಎಲ್ಲ ಹಾಕೊಬೋದು. ನನಗೇನೋ ಬೇಡ ಅನಿಸ್ತು, ಪ್ಲೈನಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಇಷ್ಟಾಗಿ ಮಾಡ್ಕೊತಾ ಇದ್ದೀನಿ. ಸೊ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ತೋರಿಸಿರೋ ಲೋಟದಲ್ಲಿ 1 ಲೋಟದಷ್ಟು ನೀರಾಯಿತು. ಮಿಕ್ಸ್ ಮಾಡಾದಮೇಲೆ ನಾನು ಅದನ್ನು ಪಕ್ಕಕ್ಕೆ ಇಡ್ತೀನಿ. ಅದು ಸ್ವಲ್ಪ ನೆನಿಬೇಕು, ಅದಕ್ಕೋಸ್ಕರ. ನೆಕ್ಸ್ಟು ಇಲ್ಲಿ ಒಂದು ಪ್ಯಾನ್ಗೆ ನಾನು ಶೇಂಗಾ ಹಾಕ್ಕೊಂಡು ಹುರಿತಾ ಇದ್ದೀನಿ. ಬಿಕಾಸ್ ಸುದಿಗೆ ರವೆ ರೊಟ್ಟಿ ಜೊತೆ ಶೇಂಗಾ ಚಟ್ನಿ ಅಂದರೆ ತುಂಬ ಇಷ್ಟ. ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನಿಲ್ಲಿ ಶೇಂಗಾನ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದು ಚಟಪಟ ಅಂತ ಸೌಂಡ್ ಬಂದ ತಕ್ಷಣ ನಾವು ಫ್ಲೇಮ್ ಆಫ್ ಮಾಡಬೇಕು. ಆವಾಗ ಅದು ಕುಕ್ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಉರಿಗಡ್ಲೆ ನಾವು ಫ್ರೈ ಮಾಡಿರೋ ಶೇಂಗಾ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಇಲ್ಲಿ ನಾನು ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಮತ್ತು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕಾಯಿ ತುರಿ, ತಪ್ಪರೆ, ಸಾಂಬಾರು ಸೊಪ್ಪು ಮೀನ್ಸ್ ಏನು ಹಾಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಇಷ್ಟು ಹಾಕ್ಕೊಂಡ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೊಂದೇನು ಗೊತ್ತಾ, ಶೇಂಗಾ ಚಟ್ನಿ ಜಾಸ್ತಿ ನೀರು ತಗೊಳ್ಳುತ್ತೆ. ನೀವು ಎಷ್ಟು ನೀರು ಹಾಕ್ತೀರಿ ಅಷ್ಟೇ ಜಾಸ್ತಿ ಚಟ್ನಿ ಆಗುತ್ತೆ. ನೀವು ನೋಡ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಒಗ್ಗರಣೆ ಹಾಕ್ಕೊಬೇಕು ಅಂತ ಅನಿಸಿದ್ರೆ ನೀವು ಹಾಕ್ಕೊಬೋದು. ನನಗದ್ರ ಅವಶ್ಯಕತೆ ಇಲ್ಲ, ಸೊ ನಾನು ಹಾಕ್ಕೊಳ್ಳಿಲ್ಲ. ನೆಕ್ಸ್ಟು ಇಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ. ಸ್ವಲ್ಪ ಚೆನ್ನಾಗಿ ನೆಂದರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿವಾಗ ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ತವ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಸ್ಟಾರ್ಟಿಂಗ್ ಮಾತ್ರ ಎಣ್ಣೆ ಹಾಕ್ಕೊಳ್ಳಿ, ಬಿಕಾಸ್ ಆವಾಗ ರೊಟ್ಟಿ ಚೆನ್ನಾಗಿ ಎದ್ದೇಳುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಕಿತ್ತೋಗೋ ಚಾನ್ಸಸ್ ತುಂಬ ಇದೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ಮಾತ್ರ ಹಿಟ್ಟನ್ನ ತಗೊಂಡು ಅದ್ರ ಸುತ್ತ ನಾನು ಬಳಿತಾ ಇದ್ದೀನಿ ರೊಟ್ಟಿ ಥರ. ಸೊ ನಿಮಗೆ ತೆಳ್ಳ ಬೇಕು ಅಂದರೆ ತೆಳ್ಳ ಮಾಡ್ಕೊಳ್ಳಿ, ಅಥವಾ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ. ನನಗಿಲ್ಲಿ ತೆಳ್ಳ ಬೇಕಿತ್ತು. ತೆಳ್ಳ ಇದ್ದರೆ ಏನಂದರೆ ಕ್ರಿಸ್ಪಿ ಇರುತ್ತೆ. ಅದಕ್ಕೋಸ್ಕರ ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ನಿಮಗೆ ಎಣ್ಣೆ ಅಥವಾ ತುಪ್ಪ ಬೇಕು ಅಂದರೆ ಹಾಕ್ಕೊಳ್ಳಿ. ನನಗೆ ಯಾವುದು ಬೇಡ ಅನಿಸ್ತು. ಸೊ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನಾನು ಅದನ್ನು ಕುಕ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಆಗಿದೆ. ಸೊ ಅದನ್ನು ಎತ್ತುತ್ತಾ ಇರ್ತೀನಿ, ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ, ಎಷ್ಟು ಸುಲಭವಾಗಿ, ಎಲ್ಲೂ ಕಿತ್ತೋಗದೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೀವು ಟ್ರೈ ಮಾಡಿ ರವೆ ರೊಟ್ಟಿ ಶೇಂಗಾ ಚಟ್ನಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ನನಗೂ ಕೂಡ ಖುಷಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫ್ಲಿಪ್ ಆಗುತ್ತೆ.
ಸೊ ಈಗ ರೊಟ್ಟಿ ಪ್ರಿಪೇರ್ ಆಗಿದೆ. ನಾನು ಈಗ ಅದನ್ನು ಎತ್ತಿಟ್ಟು ಇನ್ನೊಂದು ರೊಟ್ಟಿ ಹಾಕಿ ತೋರಿಸ್ತೀನಿ ನಿಮಗೆ. ಸೊ ಇನ್ನೊಂದು ರೊಟ್ಟಿ ಹಾಕ್ಲಿಕ್ಕೆ ನಾನು ಹೆಂಚ್ ಮೇಲೆ ಈ ಸಲ ಎಣ್ಣೆ ಹಾಕ್ತಾಯಿಲ್ಲ. ಬಿಕಾಸ್ ಫಸ್ಟೇ ಎಣ್ಣೆ ಹಾಕಿದ್ವಿ ಅಲ್ವಾ, ಅದಕ್ಕೋಸ್ಕರ. ಎಣ್ಣೆ ಹಾಕಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹಾಕ್ಕೊಬೇಕು, ಅದು ರೊಟ್ಟಿ ಎದ್ದೇಳಬೇಕು ಅಂತ ಅಷ್ಟೇ. ಸೊ ಈಗಲೂ ನೋಡಿ ನಾನು ತುಂಬ ತೆಳ್ಳಗೆ ಹಾಕೋತಾ ಇದ್ದೀನಿ. ಎಲ್ಲ ಕಡೆ ಈವನ್ ಆಗಿ ಹಾಕ್ಕೊಂಡು ನಾನು ಪ್ಲೇಟ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಸೊ ಅದು ಕುಕ್ ಆದಮೇಲೆ ನಾನು ಅದನ್ನು ಎತ್ತೀನಿ ನೋಡಿ. ನಾನು ಸ್ವಲ್ಪ ಅಲ್ಲೇ ಹಾಕಿದ್ದೆ ಅಷ್ಟೇ, ಅದೇ ಎದ್ಬಿಡ್ತು. ಅಷ್ಟು ಚೆನ್ನಾಗಿ ಅದು ಕುಕ್ ಆಗಿರುತ್ತೆ. ಸೊ ಇದನ್ನ ನಾನು ಹಾಕ್ಕೊಂಡು ನಾನು ಸುದಿಗೆ ಕೊಡ್ತೀನಿ. ಟೇಸ್ಟ್ ಹೇಗಿದೆ ಕೇಳೋಣ. ಸುದಿ, ಹೇಗಿದೆ ಟಿಫನ್? ಸೂಪರ್. ಹಾಯ್ ಗಾಯ್ಸ್, ಬೆಳೆಯಿಂದ ಕೆಲಸ ಮುಗಿಸಿ ಟಿಫನ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ನಾನು ಜಶ್ವಿಗೆ ಒಂದಷ್ಟು ಕ್ಲಾತ್ಸ್ಗಳನ್ನ ತೊಗೊಂಡಿದ್ದೀನಿ. ಅದು ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡಬೇಕು ಅಂತ ಅನಿಸ್ತು. ಅವಾಗ ಒಂದೊಂದು ಬರ್ತಾಯಿತ್ತು. ಸೊ ಎಲ್ಲ ಒಟ್ಟಿಗೆ ಬಂದಮೇಲೆ ತೋರಿಸೋಣ ಅಂದ್ಕೊಂಡು ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ನಿಮಗೂ ಕೂಡ ಯೂಸ್ ಆಗುತ್ತೆ ನಾನು ತೋರಿಸೋ ಕ್ಲಾತ್ಸ್ ಬಗ್ಗೆ, ನೀವು ಕೂಡ ಶಾಪ್ ಮಾಡ್ಬೋದು ಅನ್ನೋ ಒಂದು ರೀಸನ್ಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಫಸ್ಟು ಈ ಥರ ಟಾಪ್ ತೊಗೊಂಡಿದ್ದೀನಿ ಅವಳಿಗೆ. ತುಂಬ ಚೆನ್ನಾಗಿದೆ ನೋಡಿ. ಬ್ಯಾಕಲ್ಲಿ ಈ ಥರ ಡಿಸೈನ್ ಇದೆ. ಇಲ್ಲಿ 2 ಬಟನ್ ಕೊಟ್ಟಿದ್ದಾರೆ. ಇದು 550 ಇದೆ. ನನಗೆ ಸಿಕ್ಕಿರೋದು ಬರೀ 230ಗೆ ಸಿಕ್ಕಿದೆ. ಆಲ್ಮೋಸ್ಟ್ ನಾನು ಅವಳಿಗೆ ಯೂಶಲಿ ಶಾಪ್ಗಳಲ್ಲಿ ಅಥವಾ ಬೇರೆ ಅಂಗಡಿಗಳಲ್ಲೆಲ್ಲ ನಾನು ಅವಳಿಗೆ ಶಾಪ್ ಮಾಡಲ್ಲ. ಯೂಶಲಿ ನಾನು ಅವಳಿಗೆ ಜಾಸ್ತಿ ಆನ್ಲೈನ್ ಶಾಪಿಂಗ್ಗೆ ಪ್ರಿಫರ್ ಮಾಡೋದು. ಬಿಕಾಸ್ ಒಳ್ಳೆ ಕ್ವಾಲಿಟಿ ಕ್ಲಾತ್ಸು ನಮಗೆ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಅಂತ. ನಾನು ಆಲ್ಮೋಸ್ಟ್ ಇದೆಲ್ಲ ತೊಗೊಂಡಿರೋದು ಕೂಡ ಅಜಿಯೋದಲ್ಲೇ. ನಾನು ಅವಳಿಗೆ ಬೇರೆ ಯಾವ ಆ್ಯಪಲ್ಲೂ ಕೂಡ ನಾನು ಶಾಪ್ ಮಾಡಲ್ಲ, ಅಜಿಯೋದಲ್ಲೇ ಶಾಪ್ ಮಾಡಿರೋದು. ನೋಡಿ, ಇದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಬಟ್ ಸೈಜ್ ಮಾತ್ರ ತುಂಬ ದೊಡ್ಡದಾಗಿದೆ. ಅವಳಿಗೆ ಒಂದು ಸ್ವಲ್ಪ ಫಿಟ್ ಮಾಡಬೇಕು. ಇದು ಆ್ಯಕ್ಚುಲಿ ಸೈಜ್ ಬಂದು 18 to 24 months ಅಂತ ಇದೆ. ಆದರೂ ಕೂಡ ಇದು ಅವಳಿಗೆ ದೊಗ್ಳೆ ಇದೆ. ಬಟ್ ವೈಟ್ ಅಲ್ವಾ, ಅವಳ ಹತ್ರ ಯೂಶ್ವಲಿ ಇರಲಿಲ್ಲ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ನೆಕ್ಸ್ಟ್ ಯೂಶ್ವಲಿ ಒಂದಷ್ಟು ಪ್ಯಾಂಟ್ಸ್ನ ತೊಗೊಂಡಿದ್ದೀನಿ ನಾನು. ನೋಡ್ಬೋದು ನೀವು, ಎಲ್ಲ ಪ್ಯಾಂಟ್ಸೇ ತೊಗೊಂಡಿರೋದು ಜಾಸ್ತಿ. ಅವಳು ಸ್ವಲ್ಪ ಬೆಳೀತಾ ಇರೋದ್ರಿಂದ ನನಗೆ ಪ್ಯಾಂಟ್ಸ್ ಅವಶ್ಯಕತೆ ತುಂಬ ಇದೆ ಅಂತ ಅನಿಸುತ್ತೋ, ಅದಕ್ಕೋಸ್ಕರ ಜಾಸ್ತಿ ಪ್ಯಾಂಟ್ಸ್ನೇ ಪ್ರಿಫರ್ ಮಾಡಿದ್ದೀನಿ. ಟೀ ಶರ್ಟ್ಸ್ ಅಂದರೆ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಅವಳ ಹತ್ರ ಟೀ ಶರ್ಟ್ಸು, ಅದಕ್ಕೋಸ್ಕರ. ನೋಡಿ, ಇದು ವೈಟ್ ಪ್ಯಾಂಟ್. ಇದು 1999 ಇದೆ. ನನಗೆ ಸಿಕ್ಕಿರೋದು ಜಸ್ಟ್ 96ಗೆ ಮಾತ್ರ ಸಿಕ್ಕಿದೆ. ಆ್ಯಂಡ್ ಇದು ಪ್ಯಾಕ್ ಆಫ್ 2ಗೆ ನಮಗೆ 649 ಇದೆ. ನಮಗೆ ಪ್ಯಾಕ್ ಆಫ್ 2ಗೆ 195 ಸಿಕ್ಕಿದೆ. ಸೊ ಇಷ್ಟು ಕಮ್ಮಿ ಬೆಲೆಯಲ್ಲಿ ನಮಗೆ ಆನ್ಲೈನ್ ಶಾಪಿಂಗಲ್ಲೇ ಸಿಗಬೇಕಾದ್ರೆ ನಾವು ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ತೊಗೊಳ್ಳೋದ್ರಲ್ಲಿ ಅಷ್ಟು ಯೂಸ್ ಇಲ್ಲ ಅಂತ ಅನಿಸ್ತು. ಬಿಕಾಸ್ ಇಲ್ಲಿ ಶಾಪಲ್ಲಾದರೆ ಏನು ಮಾಡ್ತಾರೆ ಅಂದರೆ MRP ಪ್ರೈಸ್ ಏನಿದೆ ನಮಗೆ ಅದನ್ನೇ ಮಾತ್ರ ನಮಗೆ ಕೊಡ್ತಾರೆ. ಡಿಸ್ಕೌಂಟ್ ಅಂತ ಹೇಳಿ ಏನು ಅಷ್ಟು ಕೊಡೋಲ್ಲ. ಯಾವ್ದಾರ ಸೀಸನ್ ವೈಸ್ ಇದ್ದರೆ ಮಾತ್ರ ಡಿಸ್ಕೌಂಟ್ ಕೊಡ್ತಾರೆ. ಸೊ ಆನ್ಲೈನಲ್ಲಾದರೆ ನಮ್ಗೆ ಆಲ್ಮೋಸ್ಟ್ ಪ್ರತಿದಿನ ಕೂಡ ನಮಗೆ ಡಿಸ್ಕೌಂಟ್ ಆಗಿ ಸಿಗ್ತಾನೆ ಇರುತ್ತೆ. ಮಿನಿಮಮ್ ಅಂದರೂ ಆಫ್ ರೇಟಲ್ಲಾದರೂ ನಮಗೆ ಬಟ್ಟೆ ಸಿಗುತ್ತೆ. ಶಾಪಲ್ಲೂ ಕೂಡ ಅದೇ ಕ್ಲಾತ್ ಇರುತ್ತೆ, ಆನ್ಲೈನಲ್ಲಿ ಕೂಡ ಅದೇ ಕ್ಲಾತ್ ಇರುತ್ತೆ. ಸೊ ಶಾಪ್ಗೆ ಹೋಗಿ ನಮ್ಮದು ಟೈಮ್ ವೇಸ್ಟ್ ಮಾಡ್ಕೊಂಡು ಅಲ್ಲಿ ಸರ್ಚ್ ಮಾಡಿ ಹಂಗೆಲ್ಲ ಮಾಡೋದಕ್ಕೆ ಫ್ರೀಯಾಗಿ ಮನೇಲಿ ಕೂತಿದ್ದಾಗ ಸೊ ಈ ಥರ ನೋಡಿ ಕಾರ್ಟ್ಗೆ ಹಾಕ್ಕೊಂಡು ತೊಗೊಂಡ್ರೆ ಟೈಮು ಸೇವ್ ಆಗುತ್ತೆ, ಒಳ್ಳೆ ಕ್ಲಾತು ಸಿಗುತ್ತೆ, ಅಮೌಂಟ್ ಕೂಡ ಸೇವ್ ಆಗುತ್ತೆ. ನೆಕ್ಸ್ಟ್ ಇದು 199 ಇದೆ. ನಂಗೆ ಆಲ್ಮೋಸ್ಟ್ ಇದು ಬರೀ ಒಂದು 76 ಅರೌಂಡ್ ಅಷ್ಟೇ ಸಿಕ್ಕಿರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಕಾಟನ್ನೇ. ಅಜಿಯೋದಲ್ಲಿ ಕೇಳಬೇಕು, ಅದು ತುಂಬ ಬ್ರ್ಯಾಂಡೆಡ್ ಕ್ಲಾತ್ಸೇ ಸಿಗೋದು. ನಾನು ಜಾಸ್ತಿ ಅವಳಿಗೆ ಇನ್ಫ್ರೆಂಡ್ಸ್ ಅಂತ ಕಂಪ್ನಿಲಿ ತೊಗೊಳ್ಳೋದು. ಫ್ರೆಂಡ್ಸ್ ಈ ಕಂಪ್ನಿಲಿ ತೊಗೊಳ್ಳೋದು. ಕ್ಲಾತ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ಸ್ಟೈನ್ ಇದ್ದರೂ ನಾವು ಬ್ರಷ್ ಮಾಡಿದ್ರೆ ಬೇಗ ಹೋಗುತ್ತೆ. ನೆಕ್ಸ್ಟ್ ಇದೊಂದು ಪ್ಯಾಂಟ್ ತೊಗೊಂಡೆ. ಇದು 329 ಇದೆ. ನನಗೆ ಜಸ್ಟ್ 99ಗೆ ಸಿಕ್ಕಿದೆ. ನೆಕ್ಸ್ಟ್ ಇದ್ಯಾರ ಪ್ಯಾಂಟ್. ಅವಳಿಗಿನ್ನ ತೋರಿಸಿಲ್ಲ ನಾನು, ಯಾಕೆಂದರೆ ತೋರಿಸಿದ್ರೆ ಅವಳು ಓಲ್ಡ್ ಕ್ಲಾತ್ನ ಬಿಟ್ಟು ಇದನ್ನೇ ಹಾಕ್ಕೊತೀನಿ ಅಂತ ಹೇಳ್ತಾಳೆ. ಸೊ ಅದು ಸ್ವಲ್ಪ ರಫ್ಯೂಸ್ ಆಗಲಿ, ಅದಾದಮೇಲೆ ಇದನ್ನು ಕೊಡೋಣ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಅರೌಂಡ್ ಇದೆಲ್ಲ 199. ನನಗೆ ಆಲ್ಮೋಸ್ಟ್ ಇದೆಲ್ಲ 70 to 60 rupeesಗೆ ಸಿಕ್ಕಿದೆ. ಗುಡ್ ಕ್ವಾಲಿಟಿ ಕ್ಲಾತ್ ಮಾತ್ರ. ನೀವು ನೋಡಿ ಬೈ ಮಾಡಿ. ಇದೇನು ಪ್ರಮೋಷನ್ ವಿಡಿಯೋ ಅಂತ ಏನಿಲ್ಲ. ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇರೋದ್ರ ಜಸ್ಟ್ ನಿಮಗೂ ನಾನು ಕ್ಲಾತ್ಸ್ ತೊಗೊಂಡಿರೋದನ್ನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು
ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಆನ್ಲೈನಲ್ಲಿ ಇಷ್ಟು ಕಮ್ಮಿ ಬೆಲೆಗೆ ಸಿಗುತ್ತೆ ಅನ್ನೋದು ಗೊತ್ತಾದರೆ ನೀವು ಅಲ್ಲೇ ಶಾಪ್ ಮಾಡ್ಬೋದು ಅಂತ. ನೆಕ್ಸ್ಟ್ ಕೆಲವೊಂದು ಟಾಪ್ಸ್ ತೊಗೊಂಡಿದ್ದೀನಿ ನೋಡಿ, ತುಂಬ ಸಿಂಪಲ್ ಆಗಿದೆ. ಇದು ಬಂದು 179, ನನಗೆ ಜಸ್ಟ್ 60 ರುಪೀಸಿಗೆ ಸಿಕ್ಕಿದೆ. ನಾವು ಯೂಶ್ವಲಿ ರೋಡ್ ಸೈಡಲ್ಲಿ ತಪ್ಪಿದ್ರೆ ಒಂದು ಅಂಗಡಿಲೇ ತೊಗೋಬೇಕು ಅಂತಂದರೆ ಅವರು ಮಿನಿಮಮ್ ಅಂದರೂ ಎಷ್ಟು ಹೇಳ್ತಾರೆ, ಒಂದು 250 ಅರೌಂಡ್ ಹೇಳ್ತಾರೆ ವಿತ್ ಪ್ಯಾಂಟ್ಗೂ ಕೂಡ. ನಾವಿಲ್ಲಿ 100 ಅಥವಾ 150 ಒಳಗಡೆ 2 ತೊಗೊಬೋದು. ನೆಕ್ಸ್ಟ್ ಈ ಥರ ವೈಟ್, ಯೂಶ್ವಲಿ ಮಕ್ಕಳಲ್ವಾ ವೈಟ್ ಬೇಗ ಕೊಳೆ ಮಾಡ್ಕೊಂಬಿಡ್ತಾರೆ, ಆದರೂ ಅವಳ ಹತ್ರ ವೈಟ್ ಕಲೆಕ್ಷನ್ಸ್ ಇರಲಿಲ್ಲ ಅಂತ ತೊಗೊಂಡಿದ್ದೀನಿ ನೋಡಿ. ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಕಂಪ್ನಿದೆ, ತುಂಬ ಚೆನ್ನಾಗಿದೆ. ಇದು ಒಂದು ಟೀ ಶರ್ಟೇ 250 ರುಪೀಸ್. ನನಗೆ ಅರೌಂಡ್ ಒಂದು ಎಷ್ಟು 170 80 ಅಷ್ಟಕ್ಕೆ ಸಿಕ್ಕಿದೆ ಅಷ್ಟೇ ಇದು. ನೆಕ್ಸ್ಟ್ ಇದಂತೂ ನಂಗೆ ತುಂಬ ಇಷ್ಟ ಆಯಿತು, ಬಿಕಾಸ್ ಈ ಥರ ಕೋಟ್ ಇದೆ ಮತ್ತು ಇದು ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಸಾಫ್ಟ್ ಆ್ಯಂಡ್ ಶಿಫಾನ್ ಕ್ಲಾತ್ ಇದೆ. ಇದು ಆಲ್ಮೋಸ್ಟ್ ಎಷ್ಟು ಅಂತ ಹೇಳಿದ್ರೆ ಒಂದು 350 ಇತ್ತು, ನನಗೆ 120 125ಗೇನು ಅಷ್ಟೇ ಸಿಕ್ಕಿದ್ದು. ಚೆನ್ನಾಗಿದೆ, ಇದಕ್ಕೆ ಜೀನ್ಸ್ ಹಾಕೊಂಡ್ರೆ ಅಥವಾ ಮಿಡಿ ಹಾಕೊಂಡ್ರಂತೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇದಂತ ನಂಗೆ ತುಂಬ ಇಷ್ಟ ಆಯಿತು, ಅವಳಿಗೂ ಕೂಡ ಇಷ್ಟ ಆಯಿತು ನೋಡಿ. ಈ ಥರ ಇದೆ, ಇದು ಓಪನ್ ಶೋಲ್ಡರು, ಇದು 350 ಇದೆ, ನನಗೆ ಜಸ್ಟ್ 105ಗೆ ಸಿಕ್ಕಿದೆ ನೋಡಿ. ನೀವು ಬೈ ಮಾಡಿ, ನಿಮ್ಮ ಮಕ್ಕಳಿಗೆ ಏನು ಅನ್ಕೋತಾರೆ ಗೊತ್ತಾ, ಕೆಲವು ಪೇರೆಂಟ್ಸು ಮಕ್ಕಳು ಬಟ್ಟೆ ತೊಗೊಳಕ್ಕಾಗಲ್ಲ, ದೊಡ್ಡವ್ರ ಬಟ್ಟೆನೇ ತೊಗೊಬೋದು ಅಂತ ಹೇಳ್ತಾರೆ. ಬಟ್ ಈ ಥರ ಆನ್ಲೈನಲ್ಲಿ ತೊಗೊಂಡ್ರೆ ದೊಡ್ಡವ್ರ ಬಟ್ಟೆಗಿಂತ ಮಕ್ಕಳ ಬಟ್ಟೆನೇ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಇನ್ನು ಅದಾದಮೇಲೆ ಇದೊಂದು ತೊಗೊಂಡೆ ಇರಲಿ ಅಂತ, ಇದು ಒಂದು 60 ರುಪೀಸಿಗೆ ಸಿಕ್ತು ನನಗೆ, 150 ರುಪೀದು. ಚೆನ್ನಾಗಿದೆ, ಅವಳಿಗೆ ಬಟರ್ಫ್ಲೈ ಅಂದರೆ ತುಂಬ ಇಷ್ಟ, ಸೊ ಬಟರ್ಫ್ಲೈ ಇದೆ. ಇನ್ನು ಅದಾದಮೇಲೆ ಇದೊಂದು ಫ್ರಾಕ್ ತೊಗೊಂಡೆ ನೋಡಿ, ಚೆನ್ನಾಗಿದೆ ಅಲ್ವಾ, ಫಿಶ್ ಕಟ್ ಫ್ರಾಕ್ ಇದು. ಅವಳಿಗೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು 600, ನನಗೆ ಬರೀ 250ಗೆ ಸಿಕ್ತು ನೋಡಿ. ಇದೇ ಕೂಡ ನಾವು ಟ್ರೆಂಡ್ಸಲ್ಲಿ ಹೋಗಿ ನೋಡಿದ್ವಿ, ಬಟ್ ಅಲ್ಲಿ MRP ರೇಟ್ ಇದ್ದಿದ್ದರಿಂದ ನಾವು ಅದನ್ನು ಅಲ್ಲೇ ಇದ್ರ RT ನಂಬರ್ ತೊಗೊಂಡು ನಾವು ಸರ್ಚ್ ಮಾಡಿದ್ವಿ ಆ್ಯಪಲ್ಲಿ. ಸೊ ನನಗೆ ಇಷ್ಟು ಕಮ್ಮಿ ಬೆಲೆಗೆ ಸಿಕ್ತು. ಅಷ್ಟು ಮಕ್ಳಿಗೆ ಅಷ್ಟೆಲ್ಲ ತೊಗೊಂಡಾದ್ಮೇಲೆ ಇನ್ನು ನಾವು ತೊಗೊಳ್ದೇ ಇರ್ತೀವ. ನಾನು ಕೂಡ ಒಂದು ಟಾಪ್ ತೊಗೊಂಡೆ, ನನ್ನ ಹತ್ರ ಬ್ಲ್ಯಾಕ್ ಕಲೆಕ್ಷನ್ಸ್ ಅಷ್ಟಿರಲಿಲ್ಲ ನೋಡಿ. ಇದರಲ್ಲಿ 1500 ಇತ್ತು ಟಾಪು ಬ್ಲ್ಯಾಕು, ನನಗೆ 350ಗೆ ಸಿಕ್ಕಿದೆ. ನೀವು ಬೈ ಮಾಡ್ಬೋದು, ತುಂಬ ವರ್ತ್ ಅನಿಸುತ್ತೆ ಪ್ರಾಡಕ್ಟ್ಸು. ಇನ್ನು ಅದಾದಮೇಲೆ ನಾನು ನಿನ್ನೆ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ವಾ, ನನಗೆ ಬೆಡ್ಶೀಟು ಅಷ್ಟು ಇರಲಿಲ್ಲ ಕಾಟ್ ಮೇಲೆ ಒರೆಸ್ಲಿಕ್ಕೆ. ಸೊ ಅಲ್ಲಿ ಬೆಡ್ಶೀಟ್ ಅಲ್ಲೇ ಸೇಲ್ ಮಾಡ್ತಾಯಿದ್ರು, ತೊಗೊಂಡೆ ನೋಡಿ. ಬಾಂಬೆ ಡೈನಿಂಗ್ ಅಂತ, ಕ್ಲಾತ್ ಮಾತ್ರ ಸೂಪರಾಗಿದೆ. ಅವರು ಹೇಳ್ತಾರೆ ಮನೆ ಹತ್ರ ಬಂದು ಸೇಲ್ ಮಾಡೋದ್ರಾಗಿರೋದ್ರಿಂದ ಅವರು ಹೇಳ್ತಾರೆ 1500 ಕೊಡಿ, 2000 ಕೊಡಿ ಅಂತ. ನಾನು ಅಷ್ಟೆಲ್ಲ ಕೊಡಲಿಲ್ಲ, ಬಾರ್ಗಿನ್ ಮಾಡಿ 300ಕ್ಕೆ ಕೇಳಿದೆ. ಅವ್ರು ಲಾಸ್ಟ್ 350 ಕೊಟ್ಟೋದ್ರು. ಬಟ್ ಕ್ಲಾತ್ ಕೂಡ ಚೆನ್ನಾಗಿದೆ. ನಾನು ಆನ್ಲೈನಲ್ಲಿ ಇದನ್ನೇ ನಾನು ನೋಡಿದೆ ಸರ್ಚ್ ಮಾಡಿ, ನನಗೆ ಎಷ್ಟು 1400 300ಗೆಲ್ಲ ಇತ್ತು. ನಾನು ವರ್ತಲ್ವಾ ಅಂತ ಅನಿಸ್ತು ನೋಡಿ. ಕ್ಲಾತ್ ಎಷ್ಟು ಚೆನ್ನಾಗಿದೆ, ನಮಗಂತೂ ಬ್ಲ್ಯಾಕ್ ಬೇಕೇ ಬೇಕು, ಬಿಕಾಸ್ ಪಾಪು ಇರೋದ್ರಿಂದ ಅವಳು ಆಲ್ವೇಸ್ ಬರೀ ಕಾಟ್ ಮೇಲೆ ಇರೋದ್ರಿಂದ ಗಲೀಜು ಮಾಡ್ತಾ ಇರ್ತಾಳೆ, ಇದಾದಷ್ಟು ಕಾಣಲ್ಲ ಅಂತ ನೋಡಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೀವು ಹೋಗಿ ಬೈ ಮಾಡಿ ನೋಡಿ. ನಾನು ನನ್ನ ಮಗಳದ್ದು ಕ್ಲಾತ್ಸ್ಗಳನ್ನೆಲ್ಲ ತೊಗೊಂಡಾಗೆಲ್ಲ ನಿಮಗೆ ಶೋ ಮಾಡ್ತಾ ಇರ್ತೀನಿ. ನಾನು ತೊಗೊಂಡಿದ್ದೀನಿ ಎಷ್ಟು, ನೀವು ನೋಡಲಿ ಅಂತ ನಾನು ತೋರಿಸ್ತಾ ಇಲ್ಲ. ವ್ಲಾಗ್ ಆಗಿರೋದ್ರಿಂದ ನಮ್ಮ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಏನು ಅಂತ ತೋರಿಸ್ಬೇಕಿತ್ತು. ಸೊ ನನ್ನ ಮಗಳು ಬಟ್ಟೆ ತೊಗೊಂಡಿದೆ, ಹಂಗಾಗಿ ನಿಮಗೂ ಯೂಸ್ ಆಗುತ್ತೆ ಕೆಲವ್ರಿಗೆ ಅನ್ನೋದಕ್ಕೊಂದೇ ರೀಸನ್ಗೆ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸಾದ್ಮೇಲೆ ನಾನು ಮತ್ತೆ ಸಿಗ್ತೇನೆ. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಇದು ನನ್ನ ಮಗಳ POP ಹ್ಯಾಂಡ್ಸ. ನಾನು ಅವಳು ಅಷ್ಟೊಂದು 6 ಮಂತ್ಸ್ ಇದ್ದಾಗ ಮಾಡಿಟ್ಟಿದ್ದೆ ಇದನ್ನು. ಬಟ್ ಇದು ನೋಡಿ ಪ್ರಾಪರಾಗಿ ಏನು ಬಂದಿಲ್ಲ, ಅವಾಗಷ್ಟು ಗೊತ್ತಾಗಲಿಲ್ಲ ಮಾಡಲಿಕ್ಕೆ. ಸೊ ಪೇಂಟ್ ಮಾಡಿರಲಿಲ್ಲ, ಹಿಂಗೆ ಇಟ್ಟು ವೇಸ್ಟ್ ಆಗೋದಕ್ಕಿಂತ ಪೇಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಪೇಂಟ್ ಮಾಡ್ತಾಯಿದ್ದೀನಿ. ಅಷ್ಟು ಪ್ರಾಪರಾಗಿ ಏನು ಬಂದಿಲ್ಲ ಇದು. ನಾನು ಅದಾದಮೇಲೆ ಟ್ರೈ ಮಾಡಿದೆ ಮಾಡಲಿಕ್ಕೆ, ಬಟ್ ಅವಳು ತಣ್ಣಗಿತ್ತು ಅಥವಾ ಕೋಲ್ಡ್ ಆಗಿತ್ತು, ಅದ್ರ ಕೈ ಒಳಗಡೆ ಹಾಕಬೇಕು ಅಂತ ಅಂದ್ಬಿಟ್ಟು ಅವಳು ಸರಿಯಾಗಿ ಹಾಕಲಿಲ್ಲ, ವೇಸ್ಟ್ ಆಯಿತು. ಮತ್ತೆ ಇವಾಗ ಅವಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಇದು ಓಪನ್ ಕೂಡ ಮಾಡಿಲ್ಲ ನಾನು. ಬನ್ನಿ ಟ್ರೈ ಮಾಡೋಣ ಹೇಗೆ ಕಾಣುತ್ತೆ, ಅಟ್ಲೀಸ್ಟ್ ಮೆಮೊರಿ ಅಂತನಾದರೂ ಇಟ್ಕೊಬೋದಲ್ಲ ಅಂತ.
ಇವಾಗ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತೋರಿಸಿ ಮತ್ತೆ ಮಾಡೋಣ. ಇವಾಗ ಸ್ವಲ್ಪ ಅವಳಿಗೆ ಬುದ್ಧಿ ಬಂದಿದೆ, ಹೇಳಿದ್ರೆ ಕೇಳ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದು ಮಾಡಾದ್ಮೇಲೂ ನಾನು ನಿಮಗೆ ತೋರಿಸ್ತೀನಿ. ಅಂದರೆ ನಾವು ಅವಳಿಗೆ 6 ಮಂತ್ಸ್ ಇದ್ದಾಗ ಮಾಡಿದ್ದು. ಆಗ ಪಾಪಗೆ ಸ್ವಲ್ಪ ಸೆನ್ಸೇಷನ್ ಎಲ್ಲ ಗೊತ್ತಾಗುತ್ತೆ, ಏನು ಮಾಡ್ತವ್ರೆ ಏನೋ ಮಾಡ್ತವ್ರೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಅವಳು ಕೈನ ಜಾಸ್ತಿ ಟೈಮ್ ಇಡಲಿಲ್ಲ. ನಾವು ಹಾಗೂ ಮಲಗಿಸ್ಬಿಟ್ಟೆ ಅದನ್ನು ಮಾಡಿದ್ವಿ, ಆದರೂ ಕೂಡ ಸಕ್ಸಸ್ ಆಗಲಿಲ್ಲ. ಸೊ ಇದು ಹಿಂಗೆ ಇಟ್ಟು ವೇಸ್ಟ್ ಮಾಡೋದ್ರ ಬದಲು ಎಷ್ಟಿದೆಯೋ ಅಷ್ಟನ್ನು ನಾವು ನೀಟಾಗಿ ಇಡೋಣ ಅಂತ ಅಂದ್ಕೊಂಡು ಆಲ್ಮೋಸ್ಟ್ 1.5 ಇಯರ್ ಆದಮೇಲೆ ನಾನು ಇದಕ್ಕೆ ಪೇಂಟ್ ಮಾಡ್ತಾಯಿದ್ದೀನಿ. ಇವತ್ತು ಏನಕ್ಕಪ್ಪ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ, ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ಬಿಕಾಸ್ ಜಶ್ವಿ ಇಲ್ಲ ಇವತ್ತು. ಅವಳನ್ನ ಅಮ್ಮನ ಮನೇಲೇ ಬಿಟ್ಟು ಬಂದಿದ್ದೀನಿ. ಸೊ ಅವಳು ಇಲ್ಲದೆ ಅಂತಲೇ ನಾನು ಇದನ್ನೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಅವಳಿದ್ದಿದ್ರೆ ನಿಜವಾಗ್ಲೂ ಮಾಡಲಿಕ್ಕೆ ಕೊಡ್ತಾ ಇರಲಿಲ್ಲ. ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಆ ರೀಸನ್ಗೋಸ್ಕರನೇ ನಾನು ಇದನ್ನು ಮಾಡ್ತಾ ಇರೋದು. ಆ್ಯಂಡ್ ಇವಾಗ ಇನ್ನೊಂದು ಸ್ವಲ್ಪ ಕಬೋರ್ಡ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿದೆ, ಅವಾಗ ಸಿಕ್ತಿದ್ದು. ಸೊ ಇಡೋಣ ಮಾಡಿ, ಅವಳು ಬಂದಾದಮೇಲೆ ಅವಳಿಗೆ ಸರ್ಪ್ರೈಸ್ ರೀತಿ ಆಗುತ್ತೆ, ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬ್ರಷ್ ಕೂಡ ಮಿಸ್ ಆಗಿದೆ, ಇದು ನನ್ನ ಮೇಕಪ್ ಬ್ರಷ್, ಅದರಲ್ಲಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ಜಶ್ವಿಗೆ ಸ್ವಲ್ಪ ಬುದ್ಧಿ ಇರುತ್ತೆ, ಈ ಥರ ಎಲ್ಲ ಪೇಂಟ್ ಮಾಡಬೇಕು ಅಂತ ಹೇಳಿ. ಹಾಗೇನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಅವಳ ಹ್ಯಾಂಡ್ಸ್ ಲೆಗ್ಸಿಗೆ ಅವಳ ಕೈಯಲ್ಲೇ ಪೇಂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ವ್ಯೂಸ್ ಹೋಗುತ್ತೆ, ಸಬ್ಸ್ಕ್ರೈಬ್ ಮಾತ್ರ ಬರ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಒಂದು ಈ ವಿಡಿಯೋದಲ್ಲಿ ನಿಮಗೆ ಯಾವ ಕಂಟೆಂಟ್ ಇಷ್ಟ ಆಗಿಲ್ಲ, ಸೊ ಯಾವನಾದರೂ ಕರೆಕ್ಷನ್ ಇತ್ತು, ನೀವು ಹಿಂಗಲ್ಲ ಹಂಗೆ ಮಾಡಿ ಅಂತ ಏನಾದರೂ ಹೇಳಿದ್ರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಟ್ರೈ ಮಾಡ್ತೀನಿ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ. ನೀವೇನೂ ಹೇಳಿಲ್ಲ ಅಂದರೆ ನನಗೇನು ಕೂಡ ಗೊತ್ತಾಗೋದಿಲ್ಲ. ಸೊ ಬನ್ನಿ, ಈಗ ಇದನ್ನು ಫಿಲ್ ಮಾಡ್ಬಿಡೋಣ ಫುಲ್ಲು. ನೋಡಿ ಇಲ್ಲೆಲ್ಲ ಯಾವ ಥರ ಡ್ಯಾಮೇಜ್ ಥರ ಆಗಿಬಿಟ್ಟಿದೆ. ನಮ್ಮದು ಮನೆ ಚಿಕ್ಕದಾಗಿರೋದ್ರಿಂದ ಏನು ಕೂಡ ಇಟ್ಕೊಳ್ಳಿಕ್ಕೂ ಆಗಲ್ಲ ನನಗೆ. ನಾನು ಅಂದ್ಕೊಂಡೆ ಈ ಥರ ಮಾಡಿಸಿ ಒಂದು ಫೋಟೋ ಫ್ರೇಮ್ ಮಾಡಿಸೋಣ ಅಂತ, ಬಟ್ ಅದು ಕೂಡ ಆಗಲಿಲ್ಲ. ಅಟ್ಲೀಸ್ಟ್ ಶೋಕೇಸಲ್ಲಾದರೂ ಇಡೋಣ ಇದನ್ನು, ನಮ್ಮ ಜಶ್ವಿದು ಹ್ಯಾಂಡು ಅಂತ. ಆ್ಯಂಡ್ ಇನ್ನು ಯಾವ್ಯಾವ ಥರ ವೀಡಿಯೋಸ್ ಬೇಕು ನಿಮಗೆ ಅದನ್ನೆಲ್ಲ ಪ್ಲೀಸ್ ಹೇಳಿ. ನಾನು ನಿಮಗೆ ಯಾವ ಥರ ವೀಡಿಯೋಸ್ ಬೇಕೋ ಆ ಥರನೇ ಮಾಡಲಿಕ್ಕೆ ಕೂಡ ಟ್ರೈ ಮಾಡ್ತೀನಿ. ಸೊ ಇದು ಕಂಪ್ಲೀಟ್ ಆಗಿದೆ, ಲೆಟ್ ಇಟ್ ಡ್ರೈ. ಸೊ ಅದು ಡ್ರೈ ಆಗಲಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪ್ಲೀಸ್ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.
ಸೊ ಎಲ್ಲ ಕೆಲಸ ಮುಗಿಸಿ ಆಗೋಷ್ಟರಲ್ಲಿ ಈವ್ನಿಂಗ್ ಆಗೋಗಿತ್ತು. ಸೊ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇವತ್ತು ಕಡಲೆಕಾಯಿ ಬೇಯಿಸ್ತಾ ಇದ್ದೀನಿ. ಬಿಕಾಸ್ ಇವತ್ತು ಕೂಡ ಮಳೆ ಬರ್ತಾ ಇದೆ. ಬಿಸಿ ಬಿಸಿಯಾಗಿ ಏನಾದ್ರು ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಕಡಲೆಕಾಯಿನ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಹಾಕಿ ಸ್ವಲ್ಪ ವಾಟರ್ ಹಾಕಿ 2 ವಿಷಲ್ ತೊಗೊತಾ ಇದ್ದೀನಿ. ಸೊ ಈಗ ಕಡಲೆಕಾಯಿ ತಿನ್ನಲಿಕ್ಕೆ ರೆಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಳೆಯಲ್ಲಿ ಈ ಥರ ಮಾಡಿಕೊಟ್ರೆ. ಇಲ್ಲಿಗೆ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ.